ಇವತ್ತು ನಾವು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ ಸ್ಯಾಮ್ಸಂಗ್ S25 ಅಲ್ಟ್ರಾ. ಅದು ಆ್ಯಂಟಿ ರಿಫ್ಲೆಕ್ಟಿಂಗ್ ಫಿಲ್ಮ್ ಮತ್ತು S25 ಅಲ್ಟ್ರಾಗೆ ಯಾವ ಥರ ಇನ್ಸ್ಟಾಲೇಷನ್ ಮಾಡಬೇಕು ಆ್ಯಂಟಿ ರಿಫ್ಲೆಕ್ಟಿಂಗ್ ಫಿಲ್ಮು ಮತ್ತು ಇದ್ರ ಪ್ರೈಸು ಬೇರೆ ವೆಬ್ಸೈಟಲ್ಲಿ ಏನಿದೆ ಎಲ್ಲ ಹೇಳ್ತೀನಿ ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ. ಸೊ ಬನ್ನಿ ಇವಾಗ ಈ ಆ್ಯಂಟಿ ರಿಫ್ಲೆಕ್ಟಿಂಗ್ ಫಿಲ್ಮ್ ಅನ್ಬಾಕ್ಸ್ ಮಾಡಿ ಇದರೊಳಗಡೆ ಏನೇನಿದೆ ಚೆಕ್ ಮಾಡಿ. ಅದಾದಮೇಲೆ ಇದನ್ನು S25 ಅಲ್ಟ್ರಾಗೆ ಇನ್ಸ್ಟಾಲ್ ಮಾಡೋಣ. ಸೊ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾದ ಆ್ಯಂಟಿ ರಿಫ್ಲೆಕ್ಟಿಂಗ್ ಫಿಲ್ಮು. ಸೊ ಬಾಕ್ಸ್ ಈ ಥರ ಇದೆ ನೋಡೋದಕ್ಕೆ. ಸೊ ಬಾಕ್ಸ್ ಅಂತೂ ಚೆನ್ನಾಗಿದೆ. ಸೊ ಇದು ಒರಿಜಿನಲ್ಲು ಸ್ಯಾಮ್ಸಂಗಿಂದ ಪರ್ಚೇಸ್ ಮಾಡಿಲ್ಲ ನಾನು. ಸೊ ಇದು ಕ್ರೋಮಾದಲ್ಲಿ ಕಡಿಮೆ ಇದೆ. ಸೊ ಆ ಪ್ರೈಸ್ ಏನಿದೆ ಅಂತ ತೋರಿಸ್ತೀನಿ ನಿಮಗೆ. ವೇರಿಯಬಲ್ ಪ್ರೈಸ್ ಇದೆ. ಸೊ ಸ್ಯಾಮ್ಸಂಗ್ದು ಬಾಕ್ಸ್ ಪೀಸ್ ಮೇಲೆ ನಿಮಗೆ 2499 ರೂಪಾಯಿ ಪ್ರೈಸ್ ಇದೆ ಇಲ್ಲಿ. ಸೊ ಈ ಬಾಕ್ಸ್ ಒಳಗಡೆ ಆ್ಯಂಟಿ ರಿಫ್ಲೆಕ್ಟಿಂಗ್ ಫಿಲ್ಮ್ 2 ನಂಬರ್ ಬರುತ್ತೆ. ಒಂದು ಡಸ್ಟ್ ರಿಮೂವಲ್ ಸ್ಟಿಕ್ಕರ್ 2 ನಂಬರು, ಮತ್ತು ಆದಮೇಲೆ ಮೈಕ್ರೋಫೈಬರ್ ಕ್ಲೀನರು ಅದೊಂದು ನಂಬರು, ಮತ್ತು ಸ್ಕ್ವೀಸು ಅದೊಂದು ನಂಬರು, ಅಪ್ಲಿಕೇಟರ್ 1 ನಂಬರು, ಇನ್ಸ್ಟಾಲೇಷನ್ ಗೈಡ್ ಅಂದ್ಬಿಟ್ಟು ಅದೊಂದು ನಂಬರ್ ಬರುತ್ತೆ. ಇಷ್ಟು ಬರ್ತವೆ ಇದರೊಳಗಡೆ. ಸೊ ಬನ್ನಿ ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋ. ಸೊ ಬಾಕ್ಸ್ ಓಪನ್ ಮಾಡಿದ್ರೆ, ಬಾಕ್ಸ್ ಓಪನ್ ಮಾಡಿದ್ದೀನಿ. ಸೊ ಬಾಕ್ಸ್ ಒಳಗಡೆ ಇದು ಆ್ಯಂಟಿ ರಿಫ್ಲೆಕ್ಟಿಂಗ್ ಫಿಲ್ಮ್, ಇದು ಸ್ಕ್ವೀಸ್, ಇದು ಡಸ್ಟ್ ರಿಮೂವಲ್ ಸ್ಟಿಕ್ಕರು, ಸೊ ಇದು ಅಪ್ಲಿಕೇಟರು ಮತ್ತು ಇನ್ಸ್ಟಾಲೇಷನ್ ಗೈಡ್ ಕೊಟ್ಟಿದ್ದಾರೆ ಈ ಬಾಕ್ಸಲ್ಲಿ. ಇವಾಗ ಒಂದು ಅಪ್ಲಿಕೇಟರು, ಸ್ಕ್ವೀಸು ಮತ್ತು ಮೈಕ್ರೋಫೈಬರ್ ಕ್ಲಾತು, ಡಸ್ಟ್ ರಿಮೂವಲ್ ಸ್ಟಿಕ್ಕರು, ಒಂದು ಇನ್ಸ್ಟಾಲೇಷನ್ ಗೈಡ್ ಮ್ಯಾನ್ಯಲ್ಲು. ಅದಾದಮೇಲೆ ನಿಮಗೆ ಆ್ಯಂಟಿ ರಿಫ್ಲೆಕ್ಟಿಂಗ್ ಫಿಲ್ಮ್ 2 ಬರುತ್ತೆ. ಸೊ ಇದು 2 ಆ್ಯಂಟಿ ರಿಫ್ಲೆಕ್ಟಿಂಗ್ ಫಿಲ್ಮು ಒಂದ್ಸಲಿ ಒಂದು ಯೂಸ್ ಮಾಡಿ ಮತ್ತು ಹಾಳಾದ್ಮೇಲೆ ಇನ್ನೊಂದು ಯೂಸ್ ಮಾಡ್ಕೊಳ್ಳೋದಕ್ಕೆ. ಸೊ ಇವಾಗ ಬನ್ನಿ ಅಪ್ಲೈ ಮಾಡೋಣ. ಯಾವ ಥರ ಅಪ್ಲೈ ಮಾಡೋದು ತೋರಿಸ್ತೀನಿ. ಸೊ ನಿಮಗೆ ಅಪ್ಲೈ ಮಾಡೋದು ಯಾವ ಥರ ಅನ್ನೋದು ಪ್ರೊಫೆಷನಲ್ ವಿಡಿಯೋ ಬೇಕು ಅಂತಂದರೆ ಇನ್ಸ್ಟಾಲೇಷನ್ ಗೈಡ್ ಒಳಗಡೆ QR ಕೋಡ್ ಕೊಟ್ಟಿದ್ದಾರೆ. ಈ ಥರ ಈ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಇನ್ಸ್ಟಾಲೇಷನ್ ಗೈಡ್ ವಿಡಿಯೋ ಬರುತ್ತೆ. ಸೊ ಈ ಬಾಕ್ಸ್ ಒಳಗಡೆ ಬರುವಂಥ ಮ್ಯಾನ್ಯುವಲ್ ಒಳಗಡೆ ಒಂದು QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ವಿಡಿಯೋ ನೋಡಿ ನೀವು ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ಬನ್ನಿ ಇವಾಗ ನನ್ನ ಫೋನಿಗೆ ಅಪ್ಲೈ ಮಾಡೋಣ. ಅಪ್ಲೈ ಮಾಡೋದಕ್ಕೂ ಮುಂಚೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಾ ಮೇಲ್ಗಡೆ ಇವಾಗ ಲೈಟ್ ರಿಫ್ಲೆಕ್ಷನ್ ಯಾವ ಥರ ಇದೆ, ತುಂಬ ರಿಫ್ಲೆಕ್ಷನ್ ಕಾಣಿಸ್ತಾ ಇದೆ ಸ್ವಲ್ಪ ಇವಾಗ ಅಲ್ವಾ. ಸೊ ಇದು S23 ಅಲ್ಟ್ರಾ. ನಾನು ಇದರಲ್ಲಂತೂ ರಿಫ್ಲೆಕ್ಷನ್ ತುಂಬ ಕಾಣಿಸ್ತದೆ. ಸೊ ಇದಕ್ಕೆ ಆ್ಯಂಟಿ ರಿಫ್ಲೆಕ್ಟಿಂಗ್ ಫಿಲ್ಮ್ ಅಪ್ಲೈ ಮಾಡಿಲ್ಲ, ಬೇರೆ ಇನ್ನೊಂದು ಕಂಪ್ನಿದು ಹಾಕಿದ್ದೀನಿ. ಸೊ ರಿಫ್ಲೆಕ್ಷನ್ ನಿಮಗೆ ಇನ್ನೂ ಕಡಿಮೆ ಆಗಬೇಕು ಅಂದರೆ ಆ್ಯಂಟಿ ರಿಫ್ಲೆಕ್ಟಿಂಗ್ ಫಿಲ್ಮ ಅಪ್ಲೈ ಮಾಡಬೇಕು. ಸೊ ಇಷ್ಟಿದೆ ಅಲ್ಲ, ಬನ್ನಿ ಇದು ಅಪ್ಲೈ ಮಾಡಿದ್ಮೇಲೆ ಎಷ್ಟು ರಿಫ್ಲೆಕ್ಷನ್ ಕಡಿಮೆ ಆಗುತ್ತೆ ನೋಡೋಣ ಅಂತೆ. ಮೊದಲಿಗೆ ಮೊಬೈಲ್ನ ನೀಟಾಗಿ ಮೈಕ್ರೋಫೈಬರ್ ಕ್ಲಾತಲ್ಲಿ ಸ್ಕ್ರೀನ್ನ ಒರೆಸ್ಕೊಳ್ಳಿ. ಡಸ್ಟ್ ರಿಮೂವಲ್ ಸ್ಟಿಕ್ಕರ್ ಬರುತ್ತೆ. ನಿಮಗೆ ಡಸ್ಟು ಎಲ್ಲೆಲ್ಲಿ ಫೀಲ್ ಆಗುತ್ತೆ ನೋಡಿಕೊಂಡು ಡಸ್ಟ್ ರಿಮೂವಲ್ ಸ್ಟಿಕ್ಕರಿಂದ ಸೊ ಈ ಥರ ತೆಗಿಬೇಕು. ಡಸ್ಟ್ ರಿಮೂವಲ್ ಮೇಲ್ಗಡೆ ಇರೋ ಡಸ್ಟ್ಗಳು ಅಂಟ್ಕೊಂಡಿರೋ ಡಸ್ಟ್ ಎಲ್ಲ ಬರದೇ ಹೋದರೆ ಇದ್ರಲ್ಲಿ ಬಂದಿರುತ್ತೆ. ಸೊ ಈ ಥರ ಡಸ್ಟ್ ರಿಮೂವಲ್ ಸ್ಟಿಕ್ಕರ್ ಹಾಕಿ ನೀಟಾಗಿ ಡಸ್ಟನ್ನು ತಗೊಳ್ಳಿ. ಸೊ ಇದು ಅಪ್ಲಿಕೇಟರು. ಸೊ ಯಾವ ಥರ ಗೈಡ್ ಮಾಡಬೇಕು ಅಂತ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಇದು ನಿಮಗೆ ಈ ಥರ ಇದೆ ಅಪ್ಲಿಕೇಟರು. ಸೊ ಅಪ್ಲಿಕೇಟರಲ್ಲಿ ಒಂದು ಕಡೆ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಸ್ಟಿಕ್ಕರ್ನ ತೆಗೀರಿ. ಸೊ ಇಲ್ಲಿ ನೋಡಿ, ಇಲ್ಲಿ ಅದು ಗ್ರಿಪ್ ಇದೆ. ಸೊ ಗ್ರಿಪ್ಪು ನಿಮಗೆ ಅಂಟ್ಕೊಳ್ಳುತ್ತೆ. ಸೊ ಇದಾದಮೇಲೆ ನೋಡಿ, ಇಲ್ಲಿ ಅಪ್ಲಿಕೇಟರ್ನ ಈ ಥರ ಪ್ಲೇಸ್ ಮಾಡಿ ಲೆಫ್ಟ್ ಸೈಡಿಂದ ಕಾರ್ನರ್ಗೆ. ಸೊ ಈ ಥರ ನಿಮಗೆ ಪರ್ಪೆಂಡಿಕ್ಯುಲರಾಗಿ ಕೂತ್ಕೊಳ್ಳುತ್ತದು. ಸ್ಕ್ವೀಸರ್ ತಗೊಳ್ಳಿ. ಅದಾದಮೇಲೆ ಇದನ್ನು ಓಪನ್ ಮಾಡೋಣ ಇವಾಗ. ಸೊ ಟಿಯರ್ ಮಾಡ್ಬೋದು, ಹಿಂಗೆ ಕಿತ್ಬಿಟ್ಟು. ಸೊ ಫಸ್ಟ್ ನಂಬರ್ 1 ತೊಗೊಂಡಿದ್ದೀನಿ. ಇನ್ನೊಂದು ಟೈಮ್ ಯೂಸ್ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಮೊದಲನೇ ನಂಬರ್ 1 ಅಂತ ಕೊಟ್ಟಿದ್ದಾರಲ್ಲ, ಈ ನಂಬರ್ 1 ಫಸ್ಟ್ ಪೊಸಿಷನು. ಸೊ ಇದನ್ನು ತೆಗಿಬೇಕು. ಈ ಸ್ಟಿಕ್ಕರ್ನ ತೆಗೆದು, ಸೊ ಕಾಣಿಸ್ತಿದೆ ಇಲ್ಲಿ ಗಮ್ ಇರುತ್ತೆ. ಸೊ ಇದನ್ನು ಕೆಳಗಡೆಗೆ ಪ್ಲೇಸ್ ಮಾಡಿ 2ನ ಮೇಲ್ಗಡೆ ಪ್ಲೇಸ್ ಮಾಡ್ಕೊಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಗೈಡ್ ಇದೆಯಲ್ಲ, ಅಪ್ಲೈಯರಲ್ಲಿ ಗೈಡ್ಗಳು ಕೊಟ್ಟಿದ್ದಾರೆ 2. ಇಲ್ಲಿ ಗೈಡ್ಗೆ ನೀವು ಇಲ್ಲಿ ಕೆಳಗಡೆ ಗೈಡ್ ಮಾಡ್ಕೊಳ್ಳೋಕ್ಕೆ ಅಂತ ಪ್ರೊಫೈಲ್ ಕೊಟ್ಟಿದ್ದಾರೆ. ಆ ಪ್ರೊಫೈಲ್ಗೆ ಇದನ್ನು ಮ್ಯಾಚ್ ಮಾಡಬೇಕು. ಸೊ ಈ ಪ್ರೊಫೈಲ್ಗಳಿಗೆ 2 ಮ್ಯಾಚ್ ಮಾಡಿದ್ದೀರಾ. ಸೊ ಇದು ಮ್ಯಾಚ್ ಮಾಡಿ, ಸೊ ಸ್ಟಿಕ್ ಮಾಡಬೇಡಿ. ಇಲ್ಲಿ ಫಸ್ಟು ನಿಮ್ಮ ಕ್ಯಾಮ್ರಾ ಪಂಚೋಲ್ ಇದೆಯಲ್ಲ, ಅದನ್ನು ಮ್ಯಾಚ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಪಂಚೋಲ್ ಮ್ಯಾಚ್ ಮಾಡಿಕೊಂಡು ನಿಮ್ಮ ರೈಟ್ ಲೆಫ್ಟಲ್ಲಿ ಎಷ್ಟೆಷ್ಟು ಗ್ಯಾಪ್ ಬರುತ್ತೆ ಅದನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅಡ್ಜಸ್ಟ್ ಮಾಡಿಕೊಂಡು ಓಕೆ ಅಂತ ಆದಮೇಲೆ ನೀವು ಸ್ಟಿಕ್ಕರ್ನ ಕೆಳಗಡೆ ಇಲ್ಲಿ ಅಪ್ಲೈ ಮಾಡಬೇಕು. ಸೊ ಇಲ್ಲಿ ಮಧ್ಯದಲ್ಲಿ ತೆಗ್ದಿದ್ವಲ್ಲ, ಸ್ಟಿಕ್ಕರ್ ಮೇಲೆ ಪ್ರೆಷರ್ ಕೊಡಬೇಕು ಇವಾಗ ಲೈಟಾಗೆ. ಸೊ ಇದು ಸ್ಟಿಕ್ ಆದಮೇಲೆ ನಿಮಗೆ ಇನ್ನೊಂದು ಸ್ವಲ್ಪ ಪ್ಲೇಸ್ ಕರೆಕ್ಟಾಗಿ ಕೂತಿದೆ ಇಲ್ವಾ ನೋಡ್ಕೊಳ್ಳಿ.
ಸೊ ಗ್ಯಾಪ್ ಕೊಟ್ಟಿರಿ, ಇನ್ನು ಕರೆಕ್ಟಾಗಿ ಕೂರಿಸ್ಕೊಂಡು. ಸೊ ಇಷ್ಟ ಆಯ್ತಾ? ಇಷ್ಟ ಆದಮೇಲೆ ನೋಡಿ ಸ್ಕ್ವೀಸರ್ ತಗೊಂಡು ಸೊ ಇದನ್ನು ಈ ಪ್ಲೇಸ್ನ ಹಿಡ್ಕೊಂಡು ಹಿಂಗೆ ಪುಷ್ ಮಾಡಿ, ಇದನ್ನು ಪುಷ್ ಮಾಡ್ಕೊಂಡು ನೀವು ನೋಡಿ, ಇದು ಈ ಪ್ಲೇಸ್ ಇದೆಯಲ್ಲ ಇದರಲ್ಲಿ ಒಂದು ಇದು ಬರುತ್ತೆ, ಈ ಪಾರ್ಟು ಹಿಂಗೆ ಸ್ಲೈಡ್ ಮಾಡ್ತಾ ಹೋಗೋದು ಅಷ್ಟೇ. ಜಸ್ಟ್ ಹಿಂಗೆ ಸ್ಲೈಡ್ ಮಾಡೋದು ಸ್ಕ್ವೀಸರಿಂದ. ಸೊ ಇದು ಈ ಪಾರ್ಟ್ ಔಟ್ಸೈಡ್ ಎಜೆಕ್ಟ್ ಆಗುತ್ತೆ. ಸೊ ಇಲ್ಲಿ ಬಬಲ್ಸ್ ಎಲ್ಲ ಬರ್ದಂಗೆ ನೋಡ್ಕೋಬೇಕು. ಬಬಲ್ಸ್ ಬಂದರೆ ಅಲ್ಲೇ ಸ್ಕ್ವೀಸ್ ಮಾಡ್ಕೊಳ್ಳಿ ನೀಟಾಗೆ. ಓಕೆ. ಸೊ ನೀಟಾಗಿ ಒಂದು ಕಡೆ ಕೂತ್ಕೊಂಡಿದೆ ನೋಡಿಕೊಂಡು, ಸೊ ಅದಾದಮೇಲೆ ನೀವು ಇದನ್ನು ರಿವರ್ಸ್ ತಗೊಳ್ಳಿ, ಹಿಂಗೆ ತಿರ್ಸ್ಕೊಂಡು ಸೊ ಆ್ಯಕ್ಚುಯಲಾಗಿ ಇದನ್ನು ರಿಮೂವ್ ಮಾಡಬೇಕಾಗುತ್ತೆ. ಇವಾಗ ಒಂದು ಸೈಡ್ ಸ್ಟಿಕ್ ಆದಮೇಲೆ ಸೊ ಇದನ್ನು ರಿಮೂವ್ ಮಾಡಿಕೊಂಡು ಸೊ ಸೇಮು ಈ ಕಡೆಯಿಂದ ಪ್ರೆಷರ್ ಕೊಡಬೇಕು, ಪುಷ್ ಮಾಡಬೇಕು. ಸೊ ಇದನ್ನು ಲಿಫ್ಟ್ ಮಾಡ್ಕೊಬೇಕು ಈ ಥರ. ಸೊ ಆಟೋಮೆಟಿಕ್ಕಾಗಿ ಬರುತ್ತದೋ. ಸೊ ಇವಾಗ ನೋಡಿ ಹಿಂಗೆ ಈ ಕಡೆಯಿಂದ ಸ್ಕ್ವೀಸ್ ಮಾಡಿ ಸೇಮು ಅದು ಎಜೆಕ್ಟ್ ಆಗೋವರೆಗೂ ಸ್ಕ್ವೀಸ್ ಮಾಡಿ ಪುಷ್ ಮಾಡಿದ್ರೆ ಆಯಿತು. ಸೊ ಆ್ಯಂಟಿ ರಿಫ್ಲೆಕ್ಟಿಂಗ್ ಫಿಲ್ಮು ಕೂತಿದೆ. ಸೊ ಬಬಲ್ಸ್ ಏನಾರು ಬಂದಿದೆ ಸೊ ಚೆಕ್ ಮಾಡ್ಕೊಳ್ಳಿ ನೀಟಾಗೆ. ಸೊ ಚೆಕ್ ಮಾಡಿಕೊಂಡು ಲೆಫ್ಟ್ ಸೈಡು ರೈಟ್ ಸೈಡ್ಗೆ ಏನಾದರೂ ಬಬಲ್ಸ್ ಇದ್ದರೆ ಪುಷ್ ಮಾಡಿ ನೀಟಾಗೆ. ಸೊ ಇದೆಲ್ಲ ಆಯಿತು ಕರೆಕ್ಟಾಗಿ ಅಂತಂದಮೇಲೆ ಒಂದ್ಸಲಿ ಕೈಯಲ್ಲಿ ನೀವೆಲ್ಲ ಬಬಲ್ಸ್ ಕ್ಲಿಯರ್ ಆಗೋವರೆಗೂ ಚೆಕ್ ಮಾಡಿಕೊಂಡು ಸೊ ಇದನ್ನು ಇದ್ರ ಮೇಲ್ಗಡೆ ಇನ್ನೊಂದು ಕವರ್ ಕೊಟ್ಟಿರ್ತಾರೆ, ಅದು ರಿಮೂವ್ ಮಾಡೋಣ. ಸೊ ನೋಡಿ ಇವಾಗ ರಿಫ್ಲೆಕ್ಷನು ಸೊ ಸ್ವಲ್ಪ ಕಡಿಮೆ ಇದೆ, ಬಟ್ ಅದು ಅಷ್ಟೋಗಿ ಅವಾಗಿದ್ದಷ್ಟಿಲ್ಲ. ಸೊ ರಿಫ್ಲೆಕ್ಷನ್ ಅಂತೂ ಇದೆ, ಬಟ್ ಆದರೆ ಡಿಸ್ಪ್ಲೇ ಆನ್ ಆಗಿದ್ದಾಗ ಸ್ವಲ್ಪ ರಿಫ್ಲೆಕ್ಷನ್ ಕಡಿಮೆ ಇದೆ. ಸೊ ಆ್ಯಕ್ಚುಯಲಾಗಿ ಇದೊಂದು ಸ್ವಲ್ಪ ಪ್ರೊಟೆಕ್ಟರ್ಸ್ ಟೈಪು ಮತ್ತು ರಿಫ್ಲೆಕ್ಷನ್ ಸ್ವಲ್ಪ ಕಡಿಮೆ ಮಾಡುತ್ತೆ. ಸೊ ಅಂದ್ಕೊಂಡಂಗೆ ಅಷ್ಟೊಂದು ರಿಫ್ಲೆಕ್ಷನ್ ಏನು ಕಡಿಮೆ ಆಗಿಲ್ಲ. ಸೊ ಆ್ಯಕ್ಚುಲಿ ನೋಡಿ ನಮ್ಮ S23ಯಲ್ಲಿ ರಿಫ್ಲೆಕ್ಷನ್ ಜಾಸ್ತಿ ಇದೆ ನೋಡಿ, ಇದರಲ್ಲಿ ರಿಫ್ಲೆಕ್ಷನ್ ಜಾಸ್ತಿ ಕಾಣಿಸ್ತಿದೆ ಅಲ್ಲ, ಇದರಲ್ಲಿ S23ಯಲ್ಲಿ ರಿಫ್ಲೆಕ್ಷನ್ ತುಂಬ ಜಾಸ್ತಿ ಕಾಣಿಸ್ತಿದೆ ಇದರಲ್ಲಿ. ಸೊ ಅದರಲ್ಲಿ ಇದು ಸ್ವಲ್ಪ ಕಡಿಮೆ ಆಗೈತೆ ನೋಡಿ ಇಲ್ಲಿ. ಸೊ ಇದು ಬಂದು ಇದು ಆ್ಯಂಟಿ ರಿಫ್ಲೆಕ್ಷನ್ ಫಿಲ್ಮ್ ಸ್ಯಾಮ್ಸಂಗ್ದೆಲ್ಲ. ಸೊ ಥರ್ಡ್ ಪಾರ್ಟಿ ಹಾಕ್ಸಿದ್ದೀನಿ. ಸೊ ಥರ್ಡ್ ಪಾರ್ಟಿ ಇದರಲ್ಲಿ ಯಾವ ಥರ ರಿಫ್ಲೆಕ್ಷನ್ ಇದೆ ನೋಡ್ತಾ ಇದ್ದೀರಾ. ಸೊ ಇದರಲ್ಲಿ ನೋಡಿ ಸ್ವಲ್ಪ ಸ್ಮೂತ್ ಲೈಟ್ ಕಾಣಿಸುತ್ತೆ. ಸೊ ಇದರಲ್ಲಿ ನೋಡಿ ಫುಲ್ಲು ಯಾವ ಥರ ಕಾಣಿಸುತ್ತೆ. ಸೊ ಇದು S23 ಅಲ್ಟ್ರಾಗೆ ಅಪ್ಲೈ ಮಾಡೋದು, S25 ಇದು. ಸೊ ನೀವು ಅದೇ ಸ್ಕ್ರೀನ್ ಆನ್ ಮಾಡಿಕೊಂಡ್ರೆ ರಿಫ್ಲೆಕ್ಷನ್ ಎಷ್ಟಿದೆ. ಸೊ ಇದರಲ್ಲಿ ರಿಫ್ಲೆಕ್ಷನ್ ಎಷ್ಟಿದೆ ನೋಡಿ, ಕಾಣಿಸ್ತಿದೆಯಾ. ಸೊ ಸ್ವಲ್ಪ ರಿಫ್ಲೆಕ್ಷನ್ ಕಡಿಮೆ ಮಾಡುತ್ತೆ. ಅದು ಬಿಟ್ಟರೆ ಡಿಸ್ಪ್ಲೇ ಆನ್ ಆಗಿದಾಗ ಆಲ್ಮೋಸ್ಟ್ ರಿಫ್ಲೆಕ್ಷನ್ ತುಂಬ ಕಡಿಮೆ ಆಗುತ್ತೆ. ಡಿಸ್ಪ್ಲೇ ಆಫ್ ಆಗಿದಾಗ ರಿಫ್ಲೆಕ್ಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇದೊಂದು ಪರ್ಪಸ್ಸು. ಅದು ಬಿಟ್ಟರೆ ಇದು ನಿಮಗೆ ಡಿಸ್ಪ್ಲೇ ಸ್ಕ್ರ್ಯಾಚಸ್ಗಳಿಂದ ಹಾಳಾಗೋದು ತಪ್ಪುತ್ತೆ. ಸೊ ಆ್ಯಕ್ಚುಲಿಯಾಗಿ ಇದ್ರ ಪ್ರೈಸ್ ಬಂದು ನಿಮಗೆ ಕ್ರೋಮಾದಲ್ಲಿ 999 ರೂಪಾಯಿಗಿದೆ. ಕ್ರೋಮಾದಲ್ಲಿ ನಾನು ಪರ್ಚೇಸ್ ಮಾಡಿರೋದು. ಸ್ಯಾಮ್ಸಂಗ್ನ ವೆಬ್ಸೈಟಲ್ಲಿ 2499 ರೂಪಾಯಿಗಿದೆ. ಆ್ಯಕ್ಚುಲಿ ನಾನು ಪ್ರಿಫರ್ ಮಾಡ್ತಾಯಿದ್ದೀನಿ, ನೀವು ಆರಾಮಾಗಿ ಹೋಗಿ ಕ್ರೋಮಾದಲ್ಲಿ ಪರ್ಚೇಸ್ ಮಾಡಿ. ಕ್ರೋಮಾ ವೆಬ್ಸೈಟಲ್ಲಿ ಆರ್ಡ್ರ್ ಮಾಡಿದ್ರು ಮನೆಗೆ ತಂದು ಕೊಡ್ತಾರೆ ಡೆಲಿವರಿ. ಸ್ಯಾಮ್ಸಂಗ್ S25 ಅಲ್ಟ್ರಾ ಅದು ಕ್ರೋಮಾದಲ್ಲಿ 999 ರೂಪಾಯಿಗೆ ಸಿಗುತ್ತೆ. ಸೊ ಪರ್ಚೇಸ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಇನ್ಸ್ಟಾಲೇಷನ್ ವಿಡಿಯೋ ನಿಮ್ಗೇನಾರು ಕರೆಕ್ಟಾಗಿ ಕಾಣಿಸ್ಲಿಲ್ಲ, ಕನ್ಫ್ಯೂಸ್ ಇತ್ತು ಅಂತಂದರೆ ಸೊ ಇದರೊಳಗಡೆ ಫಿಲ್ಮ್ ಅದು ಕವರ್ ಬರುತ್ತೆ, ಇದರೊಳಗಡೆ ಒಂದು QR ಕೋಡ್ ಬರುತ್ತೆ ನೋಡಿ ಇದ್ರ ಮೇಲ್ಗಡೆ. ಈ QR ಕೋಡ್ನ ಸ್ಕ್ಯಾನ್ ಮಾಡಿ, ಈ ಬಾಕ್ಸಲ್ಲಿ ಬರುವಂಥ QR ಕೋಡು. ಸೊ ಇದ್ರದ್ದು ಕಂಪ್ಲೀಟ್ ಪ್ರೊಫೆಷ್ನಲ್ ಇನ್ಸ್ಟಾಲೇಷನ್ ಗೈಡ್ ವಿಡಿಯೋ ಸಿಗುತ್ತೆ, ಅದನ್ನು ನೋಡಿಕೊಂಡು ನೀವು ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಆ್ಯಂಟಿ ರಿಫ್ಲೆಕ್ಟಿಂಗ್ ಫಿಲ್ಮು ಸೊ ಅಷ್ಟೊಂದು ರಿಫ್ಲೆಕ್ಷನ್ನ ಏನು ನಿಮಗೆ ಕಡಿಮೆ ಮಾಡಲ್ಲ, ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತೆ. ಬಟ್ ಅದೇ ಇದು ಏನಂತಂದರೆ ಪರ್ಪಸ್ಸು ಇದು ಸ್ಕ್ರೀನ್ ಗಾರ್ಡು, ಸ್ಕ್ರೀನ್ ಪ್ರೊಟೆಕ್ಟರ್ ಥರನೇ ವರ್ಕ್ ಆಗೋದು ಆ್ಯಕ್ಚುಲಿಯಾಗಿ. ಏನಂತಂದರೆ ನೀವು ಬೇಸಿಕ್ ಡೇ ಟು ಡೇ ಯೂಸ್ ಮಾಡಬೇಕಾದ್ರೆ ಸ್ಕ್ರ್ಯಾಚಸ್ಗಳಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸೊ ಇದು ಯೂಸ್ ಮಾಡ್ತೀರಾ. ಸೊ ಆ್ಯಕ್ಚುಲಾಗಿ ಎಷ್ಟೋ ಜನ ಮಾಡೋ ತಪ್ಪೇನಂತಂದರೆ ಸೊ ಇದ್ರ ಮೇಲ್ಗಡೆ ಇದು ಅಮೋಲೆಡ್ ಡಿಸ್ಪ್ಲೇ ಮೇಲೆ ಬಂದ್ಬಿಟ್ಟು HD ಕ್ಲಾರಿಟಿ ಇರುವಂಥ ಟೆಂಪರ್ ಗ್ಲಾಸು ಮತ್ತು ಇದು ಪ್ರೊಟೆಕ್ಟರ್ಗಳು ಹಾಕ್ತೀರಾ. ಸೊ ಅದು ಬಂದ್ಬಿಟ್ಟು ನಿಮಗೆ ಏನಂತಂದರೆ ಬ್ಲರ್ನೆಸ್ ಬರುತ್ತೆ. ಸೊ ಕಂಪನಿ ಯಾವುದ್ಯಾವುದೋ ಬ್ರ್ಯಾಂಡದ್ದು ಹಾಕೊಂಡ್ರೆ ನಿಮಗೆ ಸೊ ಏನಂತಂದರೆ ಇದ್ರದ್ದು ಕ್ವಾಲಿಟಿ ಏನಿರುತ್ತೆ ಡಿಸ್ಪ್ಲೇದು, ಸೊ ನಿಮ್ಗೆ ಔಟ್ಪುಟ್ ಅದೇನು ಕೊಡ್ತಾ ಇರುತ್ತೆ ಸೆಂಟ್ರಲ್ ಒಂದು ಲೇಯರ್ ಬಂದರೆ ಆ ಸೆಂಟ್ರಲ್ ಲೇಯರು ನಿಮಗೆ ಆ ಡಿಸ್ಪ್ಲೇ ಕ್ವಾಲಿಟಿದು ಏನಿರುತ್ತೆ ಔಟ್ಪುಟ್ ಅದನ್ನು ಕಡಿಮೆ ಮಾಡುತ್ತೆ. ಎಷ್ಟೊಂದು ಥರ್ಡ್ ಪಾರ್ಟಿ ಕಂಪನಿಗಳು HD ಕ್ಲಾರಿಟಿ ಇದೆಲ್ಲ ಕೊಡ್ತಾರೆ. ಸೊ HD ಕ್ಲಾರಿಟಿಯಲ್ಲಿ ಸೊ ಆ್ಯಕ್ಚುಲಾಗಿ ಇದ್ರ ಡಿಸ್ಪ್ಲೇ ಕ್ಲಾರಿಟಿನ
ನಿಮ್ಗೆ ಔಟ್ಪುಟ್ ಏನು ಬರುತ್ತೆ ಅದನ್ನು ನೀವು ವಿಜುವಲ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಆಗಲ್ಲ. ಸೊ ನೋಡ್ಕೊಂಡು ತೊಗೊಬೇಕಾರೆ ಸೊ ಅದನ್ನೆಲ್ಲ ಕಂಪ್ಯಾರಿಸನ್ ಮಾಡಿಕೊಂಡು ತಗೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.